ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಈ ಚಿತ್ರದ ಹೀರೋಯಿನ್ ಒಬ್ಬಳು ನರ್ಸ್. ಈಕೆ ವಿದ್ಯಾಭ್ಯಾಸ ಮಾಡಿದ ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಒಬ್ಬರು ಇದ್ದಕ್ಕಿದ್ದ ಹಾಗೆ ಒಂದು ದಿನ ಕಾಣೆಯಾಗ್ತಾರೆ. ಕೆಲವು ದಿನಗಳ ನಂತರ ಕಾಣೆಯಾಗಿದ್ದ ಆ ಪ್ರೊಫೆಸರ್ ಒಂದು ದಿನ ರಾತ್ರಿ ಹೀರೋಯಿನ್ಲ ಮನೆಗೆ ಬಂದು ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ವಿಷಯ ಗೊತ್ತಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದ ಪೊಲೀಸರಿಗೆ ಶಾಕಿಂಗ್ಲಿ ಆ ಪ್ರೊಫೆಸರ್ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅಷ್ಟಕ್ಕೂ ಆ ಪ್ರೊಫೆಸರ್ಗೆ ಏನಾಯ್ತು, ಆತ ಯಾಕೆ ಬಂದು ಹೀರೋಯಿನ್ಲನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ? ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಪೊಲೀಸರಿಗೆ ಗೊತ್ತಾಗುವ ಸಖತ್ ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿ ಹೇಳಿರುವ ಚಿತ್ರನೇ 369. ಅಂದಹಾಗೆ ಇದು 2018ರಲ್ಲಿ ಬಿಡುಗಡೆಯಾಗಿದ್ದ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನಲ್ಲಿ ತುಂಬಾನೇ ಫೇಮಸ್ ವಾಯ್ಸ್ ಆರ್ಟಿಸ್ಟ್ ಆಗಿರುವ ಚಿತ್ರದ ಹೀರೋ ಸಂಜಯ್ನನ್ನ ನೋಡ್ತೀವಿ. ಈತ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದಾಗ ಚಿತ್ರದ ಹೀರೋಯಿನ್ ಆಗಿರುವ ರೀತು ಇವನಿಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ. ಕಾಲ್ ಬ್ಯಾಕ್ ಮಾಡಿ ಏನಾಯ್ತು ಅಂತ ಕೇಳಿದಾಗ ಆಕೆ ಹೇಳುತ್ತೇನಂದ್ರೆ, ಸಾರಿ, ಇವತ್ತು ನಾವಿಬ್ರು ಹೊರಗಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ವಿ ಅಲ್ವಾ, ಅದನ್ನ ಕ್ಯಾನ್ಸಲ್ ಮಾಡು. ನಾನು ಓದಿದ ಕಾಲೇಜ್ನ ಪ್ರೊಫೆಸರ್ ನಿನ್ನೆ ರಾತ್ರಿ ಮೆಸೇಜ್ ಮಾಡಿದ್ದಾರೆ, ಅರ್ಜೆಂಟ್ ಆಗಿ ನನ್ನನ್ನ ಭೇಟಿ ಮಾಡಿ ಏನನ್ನೋ ಡಿಸ್ಕಸ್ ಮಾಡ್ಬೇಕಂತೆ. ನಾನು ತಕ್ಷಣವೇ ಅವರ ಮನೆಗೆ ಹೊರಡ್ತಿದ್ದೀನಿ. ಇದನ್ನೇ ಇನ್ಫಾರ್ಮ್ ಮಾಡೋದಕ್ಕೆ ನಿನಗೆ ಪದೇ ಪದೇ ಕಾಲ್ ಮಾಡ್ತಿರೋದು ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಸಂಜಯ್ ಸರಿ, ಹುಷಾರಾಗಿ ಹೋಗಿ ಬಾ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಹೀರೋಯಿನ್ ರಿತು ಹೇಳಿದ ಆಕೆಯ ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ದೇವರಾಜ್ನ ಮನೆಯನ್ನ ನೋಡ್ತೀವಿ. ಶಾಕಿಂಗ್ಲಿ ಆ ದೇವರಾಜ್ನ ಹೆಂಡತಿ ನನ್ನ ಸಾಯಂಕಾಲದಿಂದ ನನ್ನ ಗಂಡ ಕಾಣಿಸುತ್ತಿಲ್ಲ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾಳೆ. ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಪೊಲೀಸರು ದೇವರಾಜ್ನ ಮನೆಗೆ ಬಂದು ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಆ ದೇವರಾಜ್ನ ಹೆಂಡತಿ ಹೇಳುತ್ತೇನಂದ್ರೆ, ಸರ್, ನನ್ನ ಗಂಡ ಮೆಡಿಕಲ್ ಕಾಲೇಜ್ ನಲ್ಲಿ ಕೆಲಸವನ್ನ ಮುಗಿಸಿಕೊಂಡು ಸಂಜೆ 6 ಗಂಟೆಗೆಲ್ಲ ಮನೆಗೆ ಬರ್ತಿದ್ರು. ಒಂದು ವೇಳೆ ಅವರು ಮನೆಗೆ ತಡವಾಗಿ ಬರೋದಾದ್ರೆ ಅದನ್ನ ಕೂಡ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ರು. ಆದ್ರೆ ನಿನ್ನೆ ಸಂಜೆಯಿಂದ ನನ್ನ ಗಂಡ ಕಾಣಿಸುತ್ತಿಲ್ಲ, ಫೋನ್ ಮಾಡಿದ್ರೆ ಫೋನ್ ಕೂಡ ನಾಟ್ ರೀಚಬಲ್ ಆಗಿದೆ ಅಂತ ಅಳ್ತಾ ಹೇಳ್ತಾಳೆ. ಪೊಲೀಸರು ಹೀಗೆ ಎನ್ಕ್ವೈರಿ ಮಾಡುತ್ತಿರುವಾಗಲೇ ಹೀರೋಯಿನ್ ರಿತು ಅಲ್ಲಿಗೆ ಬರ್ತಾಳೆ. ರಿತುಳನ್ನ ನೋಡಿದ ಇನ್ಸ್ಪೆಕ್ಟರ್, ಯಾರ್ ನೀವು ಇಲ್ಯಾಕೆ ಬಂದಿದ್ದೀರಾ ಅಂತ ವಿಚಾರಿಸುತ್ತಾನೆ. ಪ್ರೊಫೆಸರ್ ನಿನ್ನೆ ರಾತ್ರಿ ನನಗೆ ಮೆಸೇಜ್ ಮಾಡಿ ಅರ್ಜೆಂಟ್ ಆಗಿ ಬೆಳಿಗ್ಗೆ ಬಂದು ನನ್ನನ್ನ ಭೇಟಿ ಮಾಡೋ, ನಿನ್ನ ಬಳಿ ಏನನ್ನೋ ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಬಂದೆ ಸರ್ ಅಂತ ಹೇಳ್ತಾಳೆ. ಏನೋ ದೇವರಾಜ್ ನಿನಗೆ ಬಂದು ಭೇಟಿ ಮಾಡು ಅಂತ ಹೇಳಿದ್ರ? ಅಷ್ಟಕ್ಕೂ ಆತ ನನ್ನ ಸಂಜೆಯಿಂದಲೇ ಮಿಸ್ಸಿಂಗ್ ಆಗಿದ್ದಾರಲ್ಲ, ನಿನಗೆ ಎಷ್ಟೊತ್ತಿಗೆ ಮೆಸೇಜ್ ಮಾಡಿದ್ರು ಅಂತ ಕೇಳಿದಾಗ ರಾತ್ರಿ 10:40ಕ್ಕೆ ಮಾಡಿದ್ರು ಸರ್ ಅಂತ ಈಕೆ ಹೇಳ್ತಾಳೆ. ಈಗ ನಿನ್ನೆ ಸಂಜೆ 4 ಗಂಟೆಯಿಂದ ಮಿಸ್ಸಿಂಗ್ ಆಗಿರುವ ಆ ಡಾಕ್ಟರ್ ದೇವರಾಜ್ ಈಕೆಗೆ ರಾತ್ರಿ 10:40ಕ್ಕೆ ಯಾಕೆ ಮೆಸೇಜ್ ಮಾಡ್ದ ಅಂತ ಪೊಲೀಸರಿಗೆ ತಲೆ ಕೆಡುತ್ತೆ. ಈಗ ಆ ಇನ್ಸ್ಪೆಕ್ಟರ್ ರಿತುಗೆ, ಹೌದು, ನಿನಗೂ ಡಾಕ್ಟರ್ ದೇವರಾಜ್ಗೂ ಹೇಗೆ ಪರಿಚಯ ಅಂತ ವಿಚಾರಿಸುತ್ತಾನೆ. ಸರ್, ನಾನು ಅವರ ಸ್ಟೂಡೆಂಟ್. ನಾನು ಮೆಡಿಕಲ್ ಓದ್ತಿದ್ದಾಗ ಅವರು ನನಗೆ ಪ್ರೊಫೆಸರ್ ಆಗಿದ್ರು. ನಾನು ಕಾಲೇಜ್ ಮುಗಿಸಿ ಆಗಲೇ 1 ವರ್ಷ ಆಯ್ತು. ಆದ್ರೆ ಇಷ್ಟು ದಿನಗಳಿಂದ ಯಾವುದೇ ಕಾಂಟ್ಯಾಕ್ಟೇ ಇರ್ಲಿಲ್ಲ. ನೆನ್ನೆ ನೋಡಿದ್ರೆ ರಾತ್ರಿ ಸಡನ್ ಆಗಿ ಮೆಸೇಜ್ ಮಾಡಿ ಬಂದು ನನ್ನನ್ನ ಭೇಟಿ ಮಾಡು ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದೆ ಸರ್ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾನೆ, ಸರಿ, ಏನಾದ್ರೂ ಎನ್ಕ್ವೈರಿ ಇದ್ರೆ ಹೇಳಿ ಕಳಿಸ್ತೀವಿ, ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟು ಹೋಗಿ ಅಂತ ಅವಳನ್ನ ಅಲ್ಲಿಂದ ಕಳುಹಿಸಿ ಕೊಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ರಿತು ಸಂಜಯ್ ಬಳಿ ಬಂದು ನಡೆದ ಈ ಘಟನೆಯನ್ನ ಹೇಳ್ತಾಳೆ. ಕಾಲೇಜ್ ಮುಗಿಸಿದ ನಂತರ ಕಾಂಟ್ಯಾಕ್ಟ್ ನಲ್ಲೇ ಇರದ ನಮ್ಮ ಪ್ರೊಫೆಸರ್ ನಿನ್ನೆ ರಾತ್ರಿ ನನಗೆ ಯಾಕೆ ಮೆಸೇಜ್ ಮಾಡಿ ಬಂದು ನನ್ನನ್ನ ಭೇಟಿ ಮಾಡು ಅಂತ ಹೇಳಿದ್ರು. ಅದು ಅಲ್ಲದೆ ಆ ಸಮಯದಲ್ಲಿ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಪೊಲೀಸರು ಹಾಗೂ ಅವನ ಹೆಂಡತಿ ಹೇಳ್ತಿದ್ದಾರೆ. ಪ್ರೊಫೆಸರ್ ದೇವರಾಜ್ ನನಗೆ ಮೆಸೇಜ್ ಮಾಡೋದಕ್ಕೆ ಕಾರಣ ಏನಿರಬಹುದು ಅಂತ ರಿತು ತುಂಬಾನೇ ತಲೆ ಕೆಡಿಸಿಕೊಳ್ತಾಳೆ. ಸಂಜಯ್ ಆಕೆಗೆ ಸಮಾಧಾನ ಮಾಡ್ತಾ, ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ನಿಮ್ಮ ಪ್ರೊಫೆಸರ್ ಬಹುಶಃ ಅವರ ಫ್ರೆಂಡ್ಸ್ ಮನೆಗೆ ಹೋಗಿರಬಹುದು, ಅವರಾಗೆ ಮನೆಗೆ ಬರ್ತಾರೆ, ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳ್ತಾ ಆಕೆಯನ್ನ ಒಂದು ಮೂವಿಗೆ ಕರೆದುಕೊಂಡು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ಇನ್ಸ್ಪೆಕ್ಟರ್ ದೇವರಾಜ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದ ಮೆಡಿಕಲ್ ಕಾಲೇಜ್ಗೆ ಹೋಗಿ ಅವನ ಬಗ್ಗೆ ಬ್ಯಾಕ್ ಗ್ರೌಂಡ್ ಅನ್ನ ವಿಚಾರಿಸುತ್ತಾನೆ. ಅಲ್ಲಿದ್ದ ಬೇರೆ ಡಾಕ್ಟರ್ಗಳು ಹೇಳೋದೇನಂದ್ರೆ, ಸರ್, ದೇವರಾಜ್ ಅವರು ತುಂಬಾನೇ ಒಳ್ಳೆ ವ್ಯಕ್ತಿ, ಅವರು ಯಾರ ತಂಟೆಗೂ ಕೂಡ ಹೋಗ್ತಿರ್ಲಿಲ್ಲ, ಯಾವಾಗಲೂ ಅವರು ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇರ್ತಿದ್ರು, ನಮ್ಮ ಪ್ರಕಾರ ಅವರಿಗೆ ಯಾವುದೇ ಶತ್ರುಗಳೇ ಇರ್ಲಿಲ್ಲ ಸರ್ ಅಂತ ಹೇಳ್ತಾರೆ. ಸರಿ ಅಂತ ಅಲ್ಲಿಂದ ವಾಪಸ್ ಪೊಲೀಸ್ ಸ್ಟೇಷನ್ಗೆ ಬಂದ ಇನ್ಸ್ಪೆಕ್ಟರ್ಗೆ ಕೊನೆಯ ಬಾರಿಗೆ ದೇವರಾಜ್ ರಿತುಗೆ ಮೆಸೇಜ್ ಮಾಡೋದಕ್ಕೆ ಅಂತ ಫೋನ್ ಅನ್ನ ಆನ್ ಮಾಡಿದ್ದ ಅಲ್ವಾ, ಅದರ ನೆಟ್ವರ್ಕ್ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡಿದಾಗ ಅದು ಕೇರಳದಿಂದ ಸ್ವಲ್ಪ ದೂರದಲ್ಲಿದ್ದ ಪರಂದುಬಾರ ಎಂಬ ಒಂದು ಅರಣ್ಯ ಪ್ರದೇಶದಲ್ಲಿ ಡಿಟೆಕ್ಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ಸಂಜಯ್ ಹಾಗೂ ರಿತು ಮೂವಿಯನ್ನ ಮುಗಿಸಿಕೊಂಡು ತಮ್ಮ ಕಾರ್ ನಲ್ಲಿ ಮನೆಗೆ ಹೋಗ್ತಿರ್ತಾರೆ. ರಿತು ಈಗಲೂ ಕೂಡ ತಮ್ಮ ಪ್ರೊಫೆಸರ್ ಮಿಸ್ಸಿಂಗ್ ಆಗಿರುವ ಆ ಕೇಸ್ ನ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ. ಸಂಜಯ್ ಮತ್ತೆ ಆಕೆಗೆ ಸಮಾಧಾನ ಮಾಡ್ತಾ ಧೈರ್ಯ ಹೇಳಿ, ನನ್ನ ಫ್ರೆಂಡ್ ಗೆ ಕಾಲ್ ಮಾಡ್ಬೇಕು, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನಿನ್ನ ಮೊಬೈಲ್ ಕೊಡು ಅಂತ ಇಸ್ಕೊತಾನೆ. ಇದಾದ ನಂತರ ಸಂಜಯ್ ರಿತುಳನ್ನ ಆಕೆಯ ಮನೆಯ ಬಳಿ ಡ್ರಾಪ್ ಮಾಡಿದಾಗ ಗೊತ್ತಾಗ
ಗೊತ್ತಾಗುತ್ತೆ ಆಕೆ ಮನೆಯಲ್ಲಿ ಯಾರು ಇಲ್ಲ, ಊರಿಗೆ ಹೋಗಿದ್ದಾರೆ ಅಂತ. ಸಂಜಯ್ ಒಬ್ಬಳೆ ನನಗೆ ಮನೆಯಲ್ಲಿರೋದಕ್ಕೆ ಭಯ ಆಗುತ್ತೆ, ಈ ರಾತ್ರಿ ನೀನು ನನ್ನ ಜೊತೆನೆ ನಮ್ಮ ಮನೆಯಲ್ಲೇ ಇರು ಅಂತ ಹೇಳ್ತಾಳೆ. ಆದ್ರೆ ಸಂಜಯ್ ಮಾತ್ರ ಬೇಡ, ಇನ್ನೇನು ನಮ್ಮ ಮದುವೆ ಫಿಕ್ಸ್ ಆಗುತ್ತೆ, ಇನ್ನು ಕೂಡ ಮದುವೆ ಆಗುತ್ತಿರುವ ನಾವಿಬ್ರು ಈ ರೀತಿ ಇರೋದನ್ನ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳಿದುಕೊಳ್ತಾರೆ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಸರಿ ಅಂತ ರಿತು ಮನೆ ಒಳಗಡೆ ಹೋಗಿ ಮಲಗಿಕೊಂಡಿದ್ದಾಗ ಮಧ್ಯರಾತ್ರಿ ಹೊರಗಡೆ ಏನೋ ಜೋರಾದ ಶಬ್ದ ಆಗುತ್ತೆ. ಮೊದಲೇ ಮನೆಯಲ್ಲಿ ಒಬ್ಬಳೇ ಇದ್ದ ರಿತು ಆ ಶಬ್ದ ಏನಿರಬಹುದು ಅಂತ ಹೆದರಿಕೊಂಡೆ ಹೊರಗಡೆ ಬಂದು ನೋಡ್ತಾಳೆ. ಆದ್ರೆ ಹೊರಗಡೆ ಆಕೆಗೆ ಯಾರು ಕೂಡ ಕಾಣಿಸೋದೇ ಇಲ್ಲ. ಆಕೆ ಇನ್ನೇನು ಒಳಗಡೆ ಹೋಗಿ ಬಾಗಿಲನ್ನ ಕ್ಲೋಸ್ ಮಾಡಬೇಕು ಅನ್ನುವಾಗ ಶಾಕಿಂಗ್ಲಿ ಚಾಕು ಹಿಡಿದುಕೊಂಡು ಬಂದ ಒಬ್ಬ ವ್ಯಕ್ತಿ ಆಕೆ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತಷ್ಟು ಹೆದರಿಕೊಂಡ ರಿತು ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಅವನ ಜೊತೆ ಫೈಟ್ ಮಾಡ್ತಾ ಅಲ್ಲೇ ಇದ್ದ ಒಂದು ಹೂವಿನ ಪಾಟ್ ಅನ್ನ ತೆಗೆದು ಅವನ ತಲೆಗೆ ಹೊಡೆದು ಬಿಡ್ತಾಳೆ. ಈಕೆ ಜೋರಾಗಿ ಕಿರುಚಿಕೊಂಡ ಕಾರಣ ಆತ ಹೆದರಿಕೊಂಡು ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ರಿತು ತಕ್ಷಣವೇ ಸಂಜಯ್ಗೆ ಕಾಲ್ ಮಾಡ್ತಾಳೆ, ಆದ್ರೆ ಅವನ ಫೋನ್ ಸ್ವಿಚ್ ಆಫ್ ಬರುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಪೊಲೀಸರಿಗೆ ಈ ವಿಷಯ ಗೊತ್ತಾಗಿ ತಕ್ಷಣವೇ ಅವರು ರಿತುಳ ಮನೆಗೆ ಬರ್ತಾರೆ. ಮನೆಗೆ ಬಂದ ಇನ್ಸ್ಪೆಕ್ಟರ್ ಏನಾಯ್ತು ಅಂತ ವಿಚಾರಣೆ ಮಾಡಿ ಮನೆಯನ್ನೆಲ್ಲ ಚೆಕ್ ಮಾಡ್ತಿದ್ದಾಗ ಮನೆಯ ಗೋಡೆ ಮೇಲೆ ಒಂದು ರಕ್ತದ ಹನಿ ಬಿದ್ದಿರೋದು ಕಾಣಿಸುತ್ತೆ. ತಕ್ಷಣ ಫೋರೆನ್ಸಿಕ್ ಟೀಮ್ ಅನ್ನ ಕರೆಸಿ ಅದನ್ನ ಚೆಕ್ ಮಾಡೋದಕ್ಕೆ ಅಂತ ಲ್ಯಾಬ್ಗೆ ಕಳುಹಿಸಿಕೊಡ್ತಾರೆ. ಇನ್ಸ್ಪೆಕ್ಟರ್ ರಿತುಳ ಬಳಿ ನಿನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಆ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದ ಅಂತ ಕೇಳ್ತಾನೆ. ಸರ್, ಮೊದಲೇ ಕತ್ತಲೆ ಇದ್ದ ಕಾರಣ ಆತನ ಮುಖವನ್ನ ನೋಡೋದಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ಆತ ನನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಒಂದು ಚಾಕುವನ್ನ ತಂದಿದ್ದ. ಆತ ಒಂದು ಜಾಕೆಟ್ ಅನ್ನ ಹಾಕಿಕೊಂಡಿದ್ದ ಹಾಗೂ ಕೈಗೆ ಗ್ಲೌಸ್ ಗಳನ್ನ ಕೂಡ ಹಾಕಿಕೊಂಡಿದ್ದ ಅಂತ ಹೇಳ್ತಾಳೆ. ಸರಿ, ಆತ ಚಾಕುವಿನಿಂದ ಅಟ್ಯಾಕ್ ಮಾಡಿದಾಗ ನಿಮಗೇನಾದ್ರೂ ಗಾಯಗಳಾಯ್ತಾ ಅಂತ ಕೇಳ್ದಾಗ ಇಲ್ಲ ಸರ್, ಆತ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದನ್ನ ನಾನು ತಪ್ಪಿಸಿಕೊಂಡೆ, ಆದ್ರೆ ನಾನು ವಾಪಸ್ ಅವನಿಗೆ ಒಂದು ಹೂವಿನ ಪಾಟ್ ನಿಂದ ತಲೆಗೆ ಹೊಡೆದು ಬಿಟ್ಟೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಹೀರೋ ಸಂಜಯ್ ಅಲ್ಲಿಗೆ ಬರ್ತಾನೆ. ಈಗ ಕೋಇನ್ಸಿಡೆಂಟ್ಲಿ ಸಂಜಯ್ನ ತಲೆಗೆ ಗಾಯವಾಗಿ ಆತ ಬ್ಯಾಂಡೇಜ್ ಅನ್ನ ಹಾಕಿಕೊಂಡಿರೋದನ್ನ ಇನ್ಸ್ಪೆಕ್ಟರ್ ನೋಡಿಬಿಡ್ತಾನೆ. ಅದನ್ನು ನೋಡಿದ ಇನ್ಸ್ಪೆಕ್ಟರ್ಗೆ ಅನುಮಾನ ಬಂದು ನಿನ್ನ ತಲೆಗೆ ಗಾಯ ಯಾಕಾಗಿದೆ, ಅಷ್ಟಕ್ಕೂ ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು ಅಂತ ಕೇಳಿದಾಗ ಏನ್ ಸರ್, ನನ್ನ ಮೇಲೆನೆ ಅನುಮಾನ ಪಡ್ತಿದ್ದೀರಾ, ನಾನು ಹಾಗೂ ರಿತು ಮೂವಿ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾಗ ಬ್ಯಾಟರಿ ಖಾಲಿಯಾಗಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿರುವ ವಿಚಾರ ಆಕೆಗೂ ಕೂಡ ಗೊತ್ತಿದೆ. ಮನೆಗೆ ಹೋಗಿ ರಾತ್ರಿ ನಾನು ಫೋನ್ ಅನ್ನ ಚಾರ್ಜಿಂಗ್ ಹಾಕಿ ಮಲಗಿಕೊಂಡಿದ್ದೆ. ಫೋನ್ ಅನ್ನ ಸ್ವಿಚ್ ಆನ್ ಮಾಡಿದಾಗ್ಲೇ ಗೊತ್ತಾಯ್ತು ರಿತುಳನ್ನ ಕೊಲೆ ಮಾಡೋದಕ್ಕೆ ಅಂತ ಯಾರೋ ಬಂದಿದ್ರು ಅಂತ. ಗಾಬರಿಯಲ್ಲಿ ನಾನು ಮನೆಯಿಂದ ಹೊರಗಡೆ ಬರ್ತಿದ್ದಾಗ ಗೋಡೆಗೆ ನನ್ನ ತಲೆ ತಗುಲಿ ಈ ಗಾಯವಾಗಿದೆ ಸರ್ ಅಂತ ಹೇಳ್ತಾನೆ. ಈಗ ಆ ಇನ್ಸ್ಪೆಕ್ಟರ್ ಸಂಜಯ್ನ ಮೇಲೆ ಅನುಮಾನ ಪಡ್ತಿರೋದನ್ನ ನೋಡಿದ ರಿತು, ಸರ್ ಸಂಜಯ್ ಯಾಕೆ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಅಷ್ಟಕ್ಕೂ ನನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಆ ವ್ಯಕ್ತಿ ಸ್ವಲ್ಪ ದಪ್ಪಾಯ್ತಾ, ನೀವು ವಿನಾಕಾರಣ ನನ್ನ ಬಾಯ್ ಫ್ರೆಂಡ್ ನ ಮೇಲೆ ಅನುಮಾನ ಪಟ್ಟು ನಿಜವಾದ ಅಪರಾಧಿಯನ್ನ ತಪ್ಪಿಸಿಕೊಳ್ಳೋದಕ್ಕೆ ಬಿಡಬೇಡಿ ಸರ್ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್, ಸರಿ ನಿನಗೆ ಯಾರಾದ್ರೂ ಶತ್ರುಗಳಿದ್ದಾರ ಅಥವಾ ಇತ್ತೀಚೆಗೆ ನೀನು ಯಾರ ಜೊತೆಗಾದ್ರೂ ಜಗಳ ಮಾಡಿಕೊಂಡಿದ್ದ ಅಂತ ರಿತುಳನ್ನ ಕೇಳಿದಾಗ ಆಕೆ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, 6 ತಿಂಗಳುಗಳ ಹಿಂದೆ ಈ ರಿತು ಹಾಗೂ ಸಂಜಯ್ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಅಂತ ಒಂದು ಬಟ್ಟೆ ಅಂಗಡಿಗೆ ಹೋಗಿರ್ತಾರೆ. ರಿತು ಬಟ್ಟೆಯನ್ನ ಸೆಲೆಕ್ಟ್ ಮಾಡಿದ ನಂತರ ಅದನ್ನ ಹಾಕಿಕೊಂಡು ಟ್ರಯಲ್ ನೋಡ್ಬೇಕು ಅಂತ ರೂಮ್ ನ ಒಳಗಡೆ ಹೋಗಿ ನೋಡಿದ್ರೆ ಒಂದು ಮೊಬೈಲ್ ನಲ್ಲಿ ಯಾರಿಗೂ ಕಾಣದ ಹಾಗೆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿ ಇಟ್ಟಿರೋದು ಗೊತ್ತಾಗಿರುತ್ತೆ. ಅದನ್ನ ನೋಡಿದ ರಿತುಗೆ ಒಂದೇ ಸಾರಿ ಶಾಕ್ ಆಗಿರುತ್ತೆ. ತಕ್ಷಣವೇ ಆಕೆ ಆ ಮೊಬೈಲ್ ಅನ್ನ ತೆಗೆದುಕೊಂಡು ಬಂದು ಸಂಜಯ್ಗೆ ಕೊಟ್ಟಿರ್ತಾಳೆ. ಹೆಂಗಸರ ಟ್ರಯಲ್ ರೂಮ್ ನಲ್ಲಿ ಸೀಕ್ರೆಟ್ ರೆಕಾರ್ಡಿಂಗ್ ಅನ್ನ ಮಾಡ್ತಿದ್ದಾರೆ ಅಂತ ಸಂಜಯ್ಗೆ ಗೊತ್ತಾಗಿ ತುಂಬಾನೇ ಕೋಪ ಬಂದು ಆತ ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾನೆ. ವಿಷಯ ಗೊತ್ತಾಗಿ ಅಲ್ಲಿಗೆ ಬಂದ ಪೊಲೀಸರು ಆ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ಒಬ್ಬ ಸೇಲ್ಸ್ ಮ್ಯಾನ್ ಅಂತ. ಪೊಲೀಸರು ಅವನಿಗೆ ಸರಿಯಾಗಿ ಹೊಡೆದು ಅವನನ್ನ ತಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಇನ್ಸ್ಪೆಕ್ಟರ್, ಸರಿ ನೀವಿಬ್ರು ಹುಷಾರಾಗಿರಿ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ತಕ್ಷಣವೇ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಹೊರಡ್ತಾರೆ. ಆದ್ರೆ ಆ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡುವಾಗಲೂ ಕೂಡ ಆತನಿಗೆ ಈ ಸಂಜಯ್ನ ಮೇಲೆ ಅನುಮಾನ ಇರುತ್ತೆ. ಪೊಲೀಸ್ ಸ್ಟೇಷನ್ಗೆ ಬಂದ ನಂತರ ಇನ್ಸ್ಪೆಕ್ಟರ್ ರಿತು ಬಟ್ಟೆ ಚೇಂಜ್ ಮಾಡೋದಕ್ಕೆ ಅಂತ ಟ್ರಯಲ್ ರೂಮ್ ನ ಒಳಗಡೆ ಹೋದಾಗ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿ ಇಟ್ಟಿದ್ದ ಅಲ್ವಾ. ಅವನ ಬಗ್ಗೆ ವಿಚಾರಿಸಿದಾಗ ಆತ 4 ದಿನಗಳ ಹಿಂದೆ ತಾನೇ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಸಂಜಯ್ ಹಾಗೂ ರಿತು ಇಬ್ಬರು ಸೇರಿ ತನ್ನನ್ನ ಜೈಲಿಗೆ ಹೋಗುವ ಹಾಗೆ ಮಾಡಿಬಿಟ್ರಲ್ಲ ಅಂತ ಅದೇ ಕೋಪದಲ್ಲಿ ಆತ ಏನಾದ್ರೂ ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಅಂತ ಅವನನ್ನ ಹುಡುಕಿಕೊಂಡು ಹೋಗ್ತಾನೆ. ಅವನಿಗೆ ಸರಿಯಾಗಿ ಹೊಡೆದು ಹೇಳೋ, ನೀನೇ ತಾನೆ ನಿನ್ನೆ ರಾತ್ರಿ ರಿತುಳನ್ನ ಕೊಲೆ ಮಾಡೋದಕ್ಕೆ ಹೋಗಿದ್ದು ಅಂತ ಎನ್ಕ್ವೈರಿ ಮಾಡಿದಾಗ ನಾನು ಲೇಡೀಸ್ ಟ್ರಯಲ್ ರೂಮ್ ನಲ್ಲಿ ವಿಡಿಯೋಸ್ ಅನ್ನ ರೆಕಾರ್ಡ್ ಮಾಡ್ತಿದ್ದೆ ಅಂತ ಊರಿನ ಜನರಿಗೆ ಗೊತ್ತಾಗಿ ನನ್ನ ಮರ್ಯಾದೆನೆ ಹೊರಟು ಹೋಗಿದೆ. ನಾನು ಜೈಲಿನಿಂದ ಬಿಡುಗಡೆಯಾಗಿ 4 ದಿನ ಆಯ್ತು. ಅಂದಿನಿಂದ ನಾನು ಈ ಮನೆಯನ್ನ ಬಿಟ್ಟು ಹೊರಗಡೆನೆ ಹೋಗಿಲ್ಲ. ನಿಮಗೆ ನನ್ನ ಮೇಲೆ ಅನುಮಾನ ಇದ್ರೆ ಸುತ್ತಮುತ್ತಲಿನ ಜನರನ್ನ ಎನ್ಕ್ವೈರಿ ಮಾಡಿ ಸರ್ ಅಂತ ಹೇಳ್ತೇನೆ. ಈಗ ಇನ್ಸ್ಪೆಕ್ಟರ್ಗೆ ಅರ್ಥವಾಗುತ್ತೆ ರಿತುಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಈತ ಅಲ್ಲ ಅಂತ. ಆದ್ರೆ ಇನ್ಸ್ಪೆಕ್ಟರ್ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಅವನ ಬಳಿ ಇದ್ದ ಅವನ DL ಅನ್ನ ಈಸ್ಕೊಂಡು ಏನನ್ನೋ ಚೆಕ್ ಮಾಡ್ತಾನೆ.
ಸೀದಾ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ವಾಪಸ್ ಬಂದು ಸಂಜಯ್ನನ್ನ ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆದು ಅವನ ಬಳಿದ ಡಿಎಲ್ ಅನ್ನ ಕೂಡ ಇಸ್ಕೊಂಡು ಏನನ್ನೋ ಚೆಕ್ ಮಾಡ್ತಾನೆ. ಈಗ ಇನ್ಸ್ಪೆಕ್ಟರ್ನ ಅಸಿಸ್ಟೆಂಟ್ಗಳು ಕೇಳೋದೇನಂದ್ರೆ, ಸರ್, ರಿತುಳನ್ನ ಕೊಲೆ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟಿರುವ ಆ ಕೇಸ್ನಲ್ಲಿ ನೀವು ಕಾಣೆಯಾಗಿರುವ ಆ ಪ್ರೊಫೆಸರ್ ಹಾಗೂ ಟ್ರಯಲ್ ರೂಮ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ ಆ ವ್ಯಕ್ತಿ ಮೇಲೆ ಅನುಮಾನ ಪಡ್ತಿರೋದೇನೋ ಓಕೆ, ಆದ್ರೆ ರಿತುಳ ಬಾಯ್ ಫ್ರೆಂಡ್ ಆಗಿರುವ ಸಂಜಯ್ ಮೇಲೆ ಯಾಕೆ ಅನುಮಾನ ಪಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಆ ಇನ್ಸ್ಪೆಕ್ಟರ್ ಹೇಳೋದೇನಂದ್ರೆ, ರಿತುಳನ್ನ ಆ ದಿನ ರಾತ್ರಿ ಆತ ಡ್ರಾಪ್ ಮಾಡಿ ಹೋಗ್ತಿದ್ದಾಗ ಮನೆಯಲ್ಲಿ ಯಾರು ಇಲ್ಲ ಅಂತ ಆತನಿಗೆ ಮಾತ್ರನೇ ಗೊತ್ತಿರುತ್ತೆ. ಜೊತೆಗೆ ರಿತು ತನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದವ ತಲೆಗೆ ಪಾಟ್ ನಿಂದ ಹೊಡೆದಿದೆ ಅಂತ ಹೇಳಿದ್ಲು. ಸಂಜಯ್ ಆ ದಿನ ಮನೆಗೆ ಬಂದಾಗ ಅವನ ತಲೆಗೆ ಗಾಯ ಆಗಿರೋದನ್ನ ನಾನು ನೋಡಿದೆ. ಜೊತೆಗೆ ರಿತು ತನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಆ ವ್ಯಕ್ತಿಯ ಜೊತೆ ಫೈಟ್ ಮಾಡಿ ತಕ್ಷಣವೇ ಸಂಜಯ್ಗೆ ಕಾಲ್ ಮಾಡಿದಾಗ ಅವನ ನಂಬರ್ ಸ್ವಿಚ್ ಆಫ್ ಬರ್ತಿತ್ತು ಅಂತ ಹೇಳಿದ್ಲು. ಇವೆಲ್ಲವನ್ನ ಕೂಡ ಆಧಾರವಾಗಿಟ್ಟುಕೊಂಡೆ ನಾನು ಅವನ ಮೇಲೆ ಅನುಮಾನ ಪಡ್ತಿದ್ದೀನಿ. ಮುಂದುವರೆದು ರಿತುಳನ್ನ ಆ ದಿನ ರಾತ್ರಿ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ದ ಆ ವ್ಯಕ್ತಿಯ ರಕ್ತ ಆಕೆ ಮನೆಯ ಗೋಡೆಯ ಮೇಲೆ ನಮಗೆ ಸಿಕ್ಕಿತ್ತು ಅಲ್ವಾ. ಆ ರಕ್ತದ ಬ್ಲಡ್ ಗ್ರೂಪ್ ಅನ್ನ ಈಗಾಗಲೇ ನಾನು ಚೆಕ್ ಮಾಡೋದಕ್ಕೆ ಕಳುಹಿಸಿದ್ದೀನಿ. ಸಂಜಯ್ನ ಬ್ಲಡ್ ಗ್ರೂಪ್ ಹಾಗೂ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಆ ವ್ಯಕ್ತಿಯ ಬ್ಲಡ್ ಗ್ರೂಪ್ ಗಳನ್ನ ಅವರ ಬಳಿ ಇದ್ದ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಈಸ್ಕೊಂಡು ನೋಡಿದ್ದೀನಿ. ಗೋಡೆ ಮೇಲೆ ನಮಗೆ ಸಿಕ್ಕಿರುವ ಆ ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಾದ್ರೆ ಈ ಮೂವರಲ್ಲಿ ರಿತುಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ಯಾರು ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಇನ್ನೇನೋ ಮಲಗಿಕೊಳ್ಳಬೇಕು ಅಂತ ಹೋಗ್ತಿರುವಾಗ ಕಂಟ್ರೋಲ್ ರೂಮ್ ನಿಂದ ಒಂದು ಫೋನ್ ಕಾಲ್ ಬರುತ್ತೆ. ಸರ್, ಯಾರೋ ಒಬ್ಬ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ನನ್ನನ್ನ ಕೊಲೆ ಮಾಡಿ ಬಿಡ್ತಾರೆ, ಕಾಪಾಡಿ ಕಾಪಾಡಿ ಅಂತ ಕಿರುಚಿಕೊಳ್ತಿದ್ದಾನೆ. ಆತನ ಮೊಬೈಲ್ ಲೊಕೇಶನ್ ಅನ್ನ ನಿಮಗೆ ಶೇರ್ ಮಾಡಿದ್ದೀನಿ, ತಕ್ಷಣವೇ ಹೋಗಿ ನೋಡಿ ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಆ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡ್ತಾ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅಲ್ಲಿ ಸಂಜಯ್ ಇರ್ತಾನೆ. ಸಂಜಯ್ ನನ್ನ ನೋಡಿದ ಇನ್ಸ್ಪೆಕ್ಟರ್ಗೆ ತುಂಬಾನೇ ಶಾಕ್ ಆಗುತ್ತೆ. ನೀನ್ ಯಾಕೆ ಇಲ್ಲಿದ್ಯಾ, ನಿನ್ನನ್ ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಕೇಳಿದಾಗ ಸಂಜಯ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸಂಜಯ್ಗೆ ಚೆನ್ನೈನಲ್ಲಿ ಒಂದು ಕೆಲಸ ಇದ್ದ ಕಾರಣ ಆತ ತನ್ನ ಕಾರ್ ನಲ್ಲಿ ಹೋಗ್ತಿರ್ತಾನೆ. ಹೀಗೆ ದಾರಿಯಲ್ಲಿ ಮುಂದೆ ಬರ್ತಿದ್ದಾಗ ಒಂದು ಕಾರ್ ಕೆಟ್ಟು ಹೋಗಿ ಆ ಕಾರಿನ ಡ್ರೈವರ್ ರಸ್ತೆಯಲ್ಲಿ ನಿಂತು ಡ್ರಾಪ್ ಅನ್ನ ಕೇಳ್ತಿರ್ತಾನೆ. ಸಂಜಯ್ ಪಾಪ ಇಷ್ಟೊತ್ತಲ್ಲಿ ಕಾರ್ ಕೆಟ್ಟು ಹೋಗಿದೆಯಲ್ಲ, ಅವರನ್ನ ಮುಂದೆ ಯಾವುದಾದ್ರೂ ಮೆಕ್ಯಾನಿಕ್ ಶಾಪ್ ಬಳಿ ಡ್ರಾಪ್ ಮಾಡೋಣ ಅಂತ ಕಾರಿನ ಒಳಗಡೆ ಹತ್ತಿಸಿಕೊಂಡಾಗ್ಲೇ ಗೊತ್ತಾಗುತ್ತೆ ಶಾಕಿಂಗ್ಲಿ ಅದು ಪ್ರೊಫೆಸರ್ ದೇವರಾಜ್ ಅಂತ. ದೇವರಾಜ್ ಕಾರಿನ ಒಳಗಡೆ ಹತ್ತುತ್ತಿದ್ದ ಹಾಗೆ ತನ್ನ ಬಳಿಯಿದ್ದ ಚಾಕುವನ್ನ ತೆಗೆದು ಸಂಜಯ್ನ ಕುತ್ತಿಗೆಗೆ ಪಾಯಿಂಟ್ ಮಾಡ್ತಾನೆ. ಆಗಲೇ ಸಂಜಯ್ ನೋಡ್ತಾನೆ ಆ ದೇವರಾಜ್ ನ ಹಣೆಗೆ ಗಾಯವಾಗಿ ಆತ ಬ್ಯಾಂಡೇಜ್ ಅನ್ನ ಹಾಕಿಕೊಂಡಿರ್ತಾನೆ. ಹೆದರಿಕೊಂಡ ಸಂಜಯ್ ತಕ್ಷಣವೇ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಫೋನ್ ಅನ್ನ ಪಕ್ಕದಲ್ಲಿಟ್ಟು ಅವನ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಇಷ್ಟು ದಿನಗಳಿಂದ ಮಿಸ್ಸಿಂಗ್ ಆಗಿರುವ ನೀನು ಈಗ ನನ್ನನ್ನ ಯಾಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ಯಾ, ನಿನಗೇನೋ ಬೇಕು ಅಂತ ಕೇಳ್ತಾನೆ. ಗಲಾಟೆ ಮಾಡದೆ ಸುಮ್ಮನೆ ನಾವು ಹೇಳುವ ರಸ್ತೆಗೆ ಕಾರನ್ನ ತಿರುಗಿಸುವಂತ ಅವನ ಜೊತೆ ಫೈಟ್ ಮಾಡುತ್ತಿರುವಾಗಲೇ ಕಾರ್ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಸಂಜಯ್ಗೆ ಗಾಯವಾಗುತ್ತೆ. ಆದ್ರೆ ಆ ದೇವರಾಜ್ ಕಾರ್ನಿಂದ ಕೆಳಗಡೆ ಇಳಿದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ಆ ದೇವರಾಜ್ ತನ್ನ ಹಣೆಗೆ ಬ್ಯಾಂಡೇಜ್ ಅನ್ನ ಹಾಕಿಕೊಂಡಿದ್ದ ಅಂತ ಗೊತ್ತಾಗುತ್ತಿದ್ದ ಹಾಗೆ, ಹಾಗಾದ್ರೆ ರಿತುಳನ್ನ ಕೊಲೆ ಮಾಡೋದಕ್ಕೆ ಆ ದಿನ ರಾತ್ರಿ ಅವಳ ಮನೆಗೆ ಹೋಗಿದ್ದು ಈ ದೇವರಾಜ್ ಅಂತ ಇನ್ಸ್ಪೆಕ್ಟರ್ ಅಂದುಕೊಳ್ತಾನೆ. ಆದ್ರೆ ಆ ದೇವರಾಜ್ ಯಾಕೆ ಈ ಸಂಜಯ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಇನ್ಸ್ಪೆಕ್ಟರ್ಗೆ ತುಂಬಾನೇ ತಲೆ ಕೆಡುತ್ತೆ. ಇದೇ ವಿಷಯ ಆ ರಿತುಗೂ ಕೂಡ ಗೊತ್ತಾಗಿ ಆಕೆ ಕೂಡ ತುಂಬಾನೇ ಶಾಕ್ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ರಿತುಳ ಮನೆಯ ಗೋಡೆ ಮೇಲೆ ಸಿಕ್ಕಿದ್ದ ಆ ಬ್ಲಡ್ ಪ್ರೊಫೆಸರ್ ದೇವರಾಜ್ದೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಇನ್ಸ್ಪೆಕ್ಟರ್ಗೆ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಆ ದಿನ ರಾತ್ರಿ ಪಕ್ಕ ದೇವರಾಜ್ ರಿತುಳ ಮನೆಗೆ ಹೋಗಿ ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ. ತಕ್ಷಣವೇ ಎಲ್ಲ ಮೀಡಿಯಾಗಳಲ್ಲಿ ಹಾಗೂ ನ್ಯೂಸ್ ಪೇಪರ್ಗಳಲ್ಲಿ ದೇವರಾಜ್ ವಾಂಟೆಡ್ ಅಂತ ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಶಾಕಿಂಗ್ಲಿ ರಿತು ಕೂಡ ಈಗ ಮಿಸ್ಸಿಂಗ್ ಆಗಿರ್ತಾಳೆ. ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಆ ಇನ್ಸ್ಪೆಕ್ಟರ್ ಹಾಗೂ ಸಂಜಯ್ ರಿತುಳ ಮನೆಗೆ ಬರ್ತಾರೆ. ಸಂಜಯ್, ನಿನ್ನೆ ರಾತ್ರಿ ತಾನೆ ಮಲಗೋದಕ್ಕೂ ಮುಂಚೆ ನಾನು ಹಾಗೂ ಆಕೆ ಮಾತನಾಡಿಕೊಂಡಿದ್ದೀವಿ, ಅಷ್ಟರಲ್ಲಿ ಆಕೆ ಹೇಗೆ ಮಿಸ್ಸಿಂಗ್ ಆಗೋದಕ್ಕೆ ಸಾಧ್ಯ ಅಂತ ತುಂಬಾನೇ ಶಾಕ್ ಆಗ್ತಾನೆ. ತಕ್ಷಣವೇ ಇನ್ಸ್ಪೆಕ್ಟರ್ ರಿತುಳ ಕಾಲ್ ನಂಬರ್ ನ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಸಂಜಯ್ ಮಾತನಾಡಿ ಫೋನ್ ಅನ್ನ ಕಟ್ ಮಾಡಿದ ನಂತರ ಆ ಪ್ರೊಫೆಸರ್ ದೇವರಾಜ್ ಆಕೆಗೆ ಕಾಲ್ ಮಾಡಿದ ಅಂತ ಗೊತ್ತಾಗುತ್ತೆ. ಪ್ರೊಫೆಸರ್ ದೇವರಾಜ್ ಹಾಗೂ ರಿತು ಇಬ್ಬರು ಮಾತನಾಡಿದ ನಂತರ ಇಬ್ಬರು ಮೊಬೈಲ್ ನಂಬರ್ ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ಹಾಗಾದ್ರೆ ಖಂಡಿತ ಆ ಪ್ರೊಫೆಸರ್ ದೇವರಾಜ್ ರಿತುಳನ್ನ ಕಿಡ್ನಾಪ್ ಮಾಡಿರಬಹುದು ಅಥವಾ ಅವನ ಜೊತೆ ಮಾತನಾಡಿದ ನಂತರ ರಿತುನೆ ಮನೆಯಿಂದ ಹೊರಗಡೆ ಹೋಗಿರಬಹುದು ಅಂತ ಆಕೆಯನ್ನ ಎಲ್ಲ ಕಡೆ ಹುಡುಕೋದಕ್ಕೆ ಹೇಳ್ತಾರೆ. ಮತ್ತೊಂದು ಕಡೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಈ ಇನ್ಸ್ಪೆಕ್ಟರ್ ನ ಬಳಿ ಬಂದು ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಈಗ ಮಿಸ್ಸಿಂಗ್ ಆಗಿರುವ
ಆ ಪ್ರೊಫೆಸರ್ ದೇವರಾಜ್ ಮೆಡಿಕಲ್ ಕಾಲೇಜ್ನಲ್ಲಿ ಟೀಚ್ ಮಾಡೋದ್ರ ಜೊತೆಗೆ ಇಲ್ಲಿಯವರೆಗೂ ಒಟ್ಟು 4 ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿರ್ತಾನೆ. ಆದ್ರೆ ಈತ ಇದುವರೆಗೂ ಕೆಲಸ ಮಾಡಿರುವ ಆ 4 ಹಾಸ್ಪಿಟಲ್ಗಳಲ್ಲೂ ಕೂಡ ಈತನನ್ನ ಕೆಲಸದಿಂದ ತೆಗೆದುಹಾಕಿರ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಈತ ಹಾಸ್ಪಿಟಲ್ಗೆ ಬರ್ತಿದ್ದ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿರ್ತಾನೆ. ಇವನ ಬಿಹೇವಿಯರ್ ನೋಡಿದ ಮಹಿಳೆಯರು ಹಾಸ್ಪಿಟಲ್ ನ ಮ್ಯಾನೇಜ್ಮೆಂಟ್ ಗೆ ಕಂಪ್ಲೇಂಟ್ ಮಾಡಿದಾಗ ಅವರು ಇವನನ್ನ ಕೆಲಸದಿಂದ ತೆಗೆದುಹಾಕ್ತಿರ್ತಾರೆ. ಇಷ್ಟೆಲ್ಲ ಆದರೂ ಯಾವ ಮಹಿಳೆ ಕೂಡ ಪೊಲೀಸ್ ಸ್ಟೇಷನ್ ಗೆ ಬಂದು ಆ ದೇವರಾಜ್ನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿಲ್ಲ ಸರ್ ಅಂತ ಹೇಳ್ತಾನೆ. ಹಾಗಾದ್ರೆ ಆ ದೇವರಾಜ್ ರಿತುಳನ್ನ ಈಗ ಕಿಡ್ನಾಪ್ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡುತ್ತಿರಬಹುದು ಅಂತ ಇನ್ಸ್ಪೆಕ್ಟರ್ ಗೆಸ್ ಮಾಡ್ತಾನೆ. ಮುಂದುವರೆದು ಈ ದೇವರಾಜ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರುವ ಕಾಲೇಜ್ನಲ್ಲಿ ಯಾರಾದ್ರೂ ಸ್ಟೂಡೆಂಟ್ ಇವನ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಸಿದ್ದಾರಾ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಈ ದೇವರಾಜ್ ಕ್ಲಾಸ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ ಆ ಕ್ಲಾಸ್ ನಲ್ಲಿ ಸಂಗೀತ ಎಂಬ ಒಬ್ಬಳು ಸ್ಟೂಡೆಂಟ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಖಂಡಿತ ಆ ಸಂಗೀತ ಎಂಬ ಸ್ಟೂಡೆಂಟ್ ನ ಆತ್ಮಹತ್ಯೆಗೂ ಹಾಗೂ ಈ ದೇವರಾಜ್ಗೂ ಏನೋ ಲಿಂಕ್ ಇದೆ ಅನ್ನಿಸಿ ಅದರ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತ ತಮ್ಮ ಅಸಿಸ್ಟೆಂಟ್ ಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ರಿತು ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಸರ್ ಕಾಪಾಡಿ ಕಾಪಾಡಿ ಅಂತ ಹೇಳುತ್ತಿರುವಾಗ ಫೋನ್ ಕಟ್ ಆಗಿ ಬಿಡುತ್ತೆ. ರಿತು ಕಾಲ್ ಮಾಡಿದ್ದನ್ನ ನೋಡಿದ ಇನ್ಸ್ಪೆಕ್ಟರ್ ಖಂಡಿತ ಆ ದೇವರಾಜೆ ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರಬಹುದು ಅಂತ ರಿತು ಕಾಲ್ ಮಾಡಿದ ಆ ಮೊಬೈಲ್ ನ ನೆಟ್ವರ್ಕ್ ಅನ್ನ ಟ್ರೇಸ್ ಔಟ್ ಮಾಡ್ತಾ ಊರಿನಿಂದ ಹೊರಗಡೆ ಇದ್ದ ಒಂದು ಹಳೆಯ ಬಿಲ್ಡಿಂಗ್ ನ ಟೆರಸ್ ನ ಮೇಲೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಶಾಕಿಂಗ್ಲಿ ಆ ಪ್ರೊಫೆಸರ್ ದೇವರಾಜ್ನ ಹೊಟ್ಟೆಗೆ ಒಂದು ಕಬ್ಬಿಣದ ರಾಡ್ ಚುಚ್ಚಿ ಆತ ಸತ್ತು ಹೋಗಿರ್ತಾನೆ. ಪಕ್ಕದಲ್ಲೇ ರಿತು ಕೂತಿರ್ತಾಳೆ ಹಾಗೂ ಆಕೆ ತುಂಬಾನೇ ಜೋರಾಗಿ ಅಳ್ತಾ ಇರ್ತಾಳೆ. ಅವಳನ್ನ ನೋಡಿದ ಇನ್ಸ್ಪೆಕ್ಟರ್ ಏನಾಯ್ತು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ, ಈ ದೇವರಾಜ್ಗೆ ಏನಾಯ್ತು ಅಂತ ಕೇಳಿದಾಗ ಆಕೆ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಇನ್ಸ್ಪೆಕ್ಟರ್ ಹಾಗೂ ಸಂಜಯ್ ಗೆಸ್ ಮಾಡಿದಂತೆ ಆ ದೇವರಾಜೆ ಈಕೆಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಕೈ ಕಾಲನ್ನ ಕಟ್ಟಿ ಹಾಕಿರ್ತಾನೆ. ಆತ ಆ ಕಡೆ ತಿರುಗಿ ಏನೋ ಮಾಡ್ತಿದ್ದಾಗ ರಿತು ತನ್ನ ಬಳಿ ಇದ್ದ ಮೊಬೈಲ್ ನಿಂದ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿರ್ತಾಳೆ. ಇದನ್ನ ನೋಡಿದ ದೇವರಾಜ್ ತಕ್ಷಣವೇ ಆಕೆ ಬಳಿ ಇದ್ದ ಮೊಬೈಲ್ ಅನ್ನ ಕಿತ್ತುಕೊಳ್ಳೋದಕ್ಕೆ ಅಂತ ಹೋಗಿ ಅಲ್ಲೇ ಇದ್ದ ಕಬ್ಬಿಣದ ರಾಡ್ ಮೇಲೆ ಬಿದ್ದು ಸತ್ತು ಹೋಗಿರ್ತಾನೆ. ಅದೇ ಸಮಯಕ್ಕೆ ಸಂಜಯ್ ಕೂಡ ಅಲ್ಲಿಗೆ ಬರ್ತಾನೆ. ಈಗ ಆ ಇನ್ಸ್ಪೆಕ್ಟರ್ ರಿತುಗೆ ಸಮಾಧಾನ ಮಾಡ್ತಾ ರಿತು ನೀನೇನೋ ಹೆದರಿಕೊಳ್ಳಬೇಡ, ಈ ದೇವರಾಜ್ ನನ್ನ ನೀನೆ ಕೊಲೆ ಮಾಡಿದ್ಯಾ ಅಂತ ಈ ಕೇಸ್ ನಿನ್ನ ಮೇಲೆ ಬಾರದೇ ಇರುವ ಹಾಗೆ ನಾನು ನೋಡಿಕೊಳ್ತೀನಿ. ಅಷ್ಟಕ್ಕೂ ಈತ ನಿನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಲ್ವಾ, ನಿನ್ನ ಆತ್ಮರಕ್ಷಣೆಗೆ ನೀನು ಇವನ ಜೊತೆ ಹೋರಾಟ ಮಾಡಿದಾಗ ಈತ ಕಬ್ಬಿಣದ ರಾಡ್ ಮೇಲೆ ಬಿದ್ದು ಸತ್ತು ಹೋದ ಅಂತ ನಾನು ಎಫ್ಐಆರ್ ನಲ್ಲಿ ದಾಖಲು ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಕಾನ್ಸ್ಟೇಬಲ್ ಗೆ ಆ ಜಾಗದಲ್ಲಿ ಒಬ್ಬಳು ಹುಡುಗಿಯ ಫೋಟೋ ಸಿಗುತ್ತೆ. ಅದನ್ನ ತೆಗೆದುಕೊಂಡು ಬಂದು ಆತ ಇನ್ಸ್ಪೆಕ್ಟರ್ ಗೆ ಕೊಡ್ತಾನೆ. ಆ ಫೋಟೋ ನೋಡಿದ ಇನ್ಸ್ಪೆಕ್ಟರ್ ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ದೇವರಾಜ್ ನ ಸ್ಟೂಡೆಂಟ್ ಒಬ್ಬಳು ಕಾಲೇಜ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು ಅಲ್ವಾ, ಆ ಹುಡುಗಿಯ ಫೋಟೋನೇ ಈಗ ಆ ಜಾಗದಲ್ಲಿ ಸಿಕ್ಕಿರುತ್ತೆ. ಇನ್ಸ್ಪೆಕ್ಟರ್ ಆ ಫೋಟೋವನ್ನ ರಿತುಗೆ ತೋರಿಸಿ ಈ ಹುಡುಗಿ ಯಾರು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಿದ್ದ ಹಾಗೆ ಚಿತ್ರದಲ್ಲಿ ಈಗ 2-3 ಗಂಟೆಗಳ ಹಿಂದೆ ನಡೆದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಶಾಕಿಂಗ್ಲಿ ಸಂಜಯ್ ರಿತುಳನ್ನ ಕಾರ್ನಲ್ಲಿ ಕರೆದುಕೊಂಡು ಬರ್ತಿದ್ದಾಗ ಸಂಗೀತಾಳ ಫೋಟೋವನ್ನ ತೋರಿಸಿ ಈ ಹುಡುಗಿ ಯಾರು ಅಂತ ನಿನಗೆ ಗೊತ್ತಾ, ಕಾರಣ ಏನು ಅಂತ ಕೇಳ್ಬಿಡ, ನಿನಗೆ ಆ ಹುಡುಗಿಯ ಬಗ್ಗೆ ಏನೇನೋ ಗೊತ್ತಿದ್ಯೋ ಎಲ್ಲವನ್ನ ಹೇಳು ಅಂತ ಹೇಳ್ತಾನೆ. ಮೊದಲಿಗೆ ರಿತು ಆ ಹುಡುಗಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಸಂಜಯ್ ಮಾತ್ರ ರಿತು ನನ್ನ ಬಳಿನೇ ಸುಳ್ಳು ಹೇಳ್ಬಿಡ, ಆಕೆ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ನಿನಗೆ ಗೊತ್ತು, ಒಂದು ವೇಳೆ ನೀನು ನಿಜ ಹೇಳಲಿಲ್ಲ ಅಂದ್ರೆ ಇಂದಿನಿಂದ ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಹೆದರಿಸುತ್ತಾನೆ. ಅದಕ್ಕೆ ರಿತು ಸರಿ ಎಲ್ಲವನ್ನ ಕೂಡ ಹೇಳ್ತೀನಿ ಅಂತ ಈಗ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಗ ಗೊತ್ತಾಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಈ ರಿತು ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ತಿದ್ದಾಗ ಒಬ್ಬ ಹುಡುಗನನ್ನ ಲವ್ ಮಾಡಿ ಪ್ರೆಗ್ನೆಂಟ್ ಆಗಿ ಬಿಟ್ಟಿರ್ತಾಳೆ. ಆದ್ರೆ ಆ ಹುಡುಗ ರಿತು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತಿದ್ದ ಹಾಗೆ ಊರನ್ನೇ ಬಿಟ್ಟು ಓಡಿ ಹೋಗಿರ್ತಾನೆ. ತಾನು ಪ್ರೆಗ್ನೆಂಟ್ ಆಗಿರುವ ವಿಷಯ ಮನೆಯಲ್ಲಿ ಏನಾದ್ರೂ ಗೊತ್ತಾದ್ರೆ ತನ್ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೆದರಿಕೊಂಡ ಈ ರಿತು ತಕ್ಷಣವೇ ಪ್ರೊಫೆಸರ್ ದೇವರಾಜ್ ಬಳಿ ಹೋಗಿರ್ತಾಳೆ. ತಾನು ಒಬ್ಬ ಹುಡುಗನನ್ನ ಪ್ರೀತಿ ಮಾಡಿ ಅವನಿಂದಾಗಿ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನಡೆದ ಎಲ್ಲ ವಿಷಯವನ್ನ ಕೂಡ ದೇವರಾಜ್ ಬಳಿ ಹೇಳಿಕೊಳ್ತಾಳೆ. ಅದಕ್ಕೆ ಆ ದೇವರಾಜ್ ರಿತುಗೆ ಸಮಾಧಾನ ಮಾಡ್ತಾ ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ಈಗಿನ ಕಾಲದಲ್ಲಿ ಇದೆಲ್ಲ ಸಾಮಾನ್ಯ, ನಮಗೆ ಈಗಿರುವುದು ಒಂದೇ ದಾರಿ, ಆ ಮಗುವನ್ನ ನಾವು ತಕ್ಷಣವೇ ಅಬಾರ್ಷನ್ ಮಾಡಬೇಕು. ಆದ್ರೆ ಇದೇ ಕಾಲೇಜ್ ನಲ್ಲಿ ನಾನು ನಿನಗೆ ಅಬಾರ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನೊಂದು ಕೆಲಸ ಮಾಡು, ಕಾಲೇಜ್ ಮುಗಿಸಿಕೊಂಡು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನನ್ನ ಗೆಸ್ಟ್ ಹೌಸ್ ಗೆ ಬಾ, ಆದ್ರೆ ಒಬ್ಬಳೆ ಬರ್ಬೇಡ, ಬರೋವಾಗ ಯಾರನ್ನಾದ್ರೂ ನಿನ್ನ ಜೊತೆ ಹೆಲ್ಪ್ ಗೆ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಆಗ ರಿತು ಸರ್ ನಾನು ಈ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ನನ್ನ ಮರ್ಯಾದೆನೆ ಹೋಗುತ್ತೆ, ಹೀಗಿರುವಾಗ ನಾನ್ ಯಾರನ್ನ ಜೊತೆಗೆ ಕರೆದುಕೊಂಡು ಬರ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ದೇವರಾಜ್ ನೀನೊಂದು ಕೆಲಸ ಮಾಡು, ನಿನ್ನ ಕ್ಲಾಸ್ಮೇಟ್ ನಲ್ಲಿ ನಿನ್ನ ಬೆಸ್ಟ್ ಫ್ರೆಂಡ್ ಆಗಿರುವ ಸಂಗೀತ ಎಂಬ ಹುಡುಗಿ ಇದ್ದಾಳಲ್ವಾ, ಆಕೆಗೆ ನಿನ್ನ ಪರಿಸ್ಥಿತಿಯನ್ನ ಹೇಳಿ ಕರೆದುಕೊಂಡು ಬಾ, ಆಕೆ ಖಂಡಿತ ನಿನ್ನನ್ನ ಅರ್ಥ ಮಾಡಿಕೊಳ್ತಾಳೆ ಅಂತ ಹೇಳ್ತಾನೆ.
ರಿತು ಆ ದೇವರಾಜ್ ಹೇಳಿದ ಹಾಗೇನೆ ಸಂಗೀತ ಬಳಿ ಹೋಗಿ ನಡೆದ ಎಲ್ಲವನ್ನ ಕೂಡ ಹೇಳಿ ಆಕೆಯನ್ನ ಕಾಡಿ ಬಿಡಿ ತನ್ನ ಜೊತೆ ಕರೆದುಕೊಂಡು ಬರ್ತಾಳೆ. ಈಗ ಪ್ಲಾನ್ ಪ್ರಕಾರ ದೇವರಾಜ್ ರಿತುಗೆ ಅಬಾರ್ಷನ್ ಮಾಡಿಬಿಡ್ತಾನೆ. ನಂತರ ಅವರಿಬ್ಬರು ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಈ ದೇವರಾಜ್ ರಿತುಗೆ, ರಿತು ನೀನು ಮುಂದೆ ಹೋಗಿರೋ, ಸಂಗೀತಳ ಬಳಿ ನಾನು ಸ್ವಲ್ಪ ಮಾತನಾಡಬೇಕು, ಆಕೆ ನಿನ್ನ ಹಿಂದೆನೆ ಬರ್ತಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ರಿತು, ಯಾಕೆ ಸರ್ ಏನಾಯ್ತು ಅಂತ ಕೇಳಿದಾಗ, ಹೆದರಿಕೊಳ್ಳುವಂತದ್ದು ಏನೂ ಇಲ್ಲ, ನಿನ್ನ ಬಗ್ಗೆನೆ ನಾನು ಸ್ವಲ್ಪ ಆಕೆಯ ಜೊತೆ ಮಾತನಾಡಬೇಕು, ನೀನು ಮುಂದೆ ಹೋಗಿರುವಂತ ರಿತುಳನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ರಿತು ಅಲ್ಲಿಂದ ಬಂದು ಸುಮಾರು 3-4 ಗಂಟೆಗಳ ನಂತರ ನೋಡಿದ್ರೆ ಶಾಕಿಂಗ್ಲಿ ಸಂಗೀತ ತನ್ನ ರೂಮ್ ನಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿರ್ತಾಳೆ. ಈ ವಿಷಯ ಗೊತ್ತಾಗಿ ರಿತುಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಖಂಡಿತ ನಾನು ಗೆಸ್ಟ್ ಹೌಸ್ ನಿಂದ ಬಂದ ನಂತರ ಆ ದೇವರಾಜ್ ಸಂಗೀತಗೆ ಏನೋ ಮಾಡಿರಬಹುದು ಅಂತ ಅನುಮಾನ ಬಂದು ತಕ್ಷಣವೇ ಅವನ ಬಳಿ ಬರ್ತಾಳೆ. ಮೊದಲಿಗೆ ಆ ದೇವರಾಜ್, ನನಗೂ ಸಂಗೀತಳ ಆತ್ಮಹತ್ಯೆಗೂ ಯಾವುದೇ ಲಿಂಕ್ ಇಲ್ಲ, ಆಕೆ ಜೊತೆ ನಾನು ಮಾತನಾಡಿದ ನಂತರ ಇಲ್ಲಿಂದ ಕಳುಹಿಸಿಕೊಟ್ಟೆ ಅಂತ ಹೇಳ್ತಾನೆ. ಆದ್ರೆ ರಿತುಗೆ ಮತ್ತಷ್ಟು ಅನುಮಾನ ಜಾಸ್ತಿಯಾಗಿ, ಸರ್ ನಿಜವಾಗಿಯೂ ಏನ್ ನಡೀತು ಅಂತ ಹೇಳಿಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸುತ್ತಾಳೆ. ಸ್ನೇಹಿತರೆ, ಆಕೆ ಮಾತನ್ನ ಕೇಳಿದ ಈ ದೇವರಾಜ್ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಓಹೋ, ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಪೊಲೀಸರ ಬಳಿ ಹೋಗ್ತೀಯಾ? ಹಾಗಾದ್ರೆ ನೀನು ನನ್ನ ಬಳಿ ಬಂದು ಅಬಾರ್ಷನ್ ಮಾಡಿಸಿಕೊಂಡಿಯಲ್ಲ, ಅದರ ಬಗ್ಗೆ ನಾನು ಎಲ್ಲರ ಮುಂದೆ ಹೇಳಿಬಿಡ್ತೀನಿ. ಹೌದು, ನೀನು ಗೆಸ್ ಮಾಡ್ತಿರುವ ಹಾಗೆ ನಾನು ಸಂಗೀತಳ ಮೇಲೆ ಅತ್ಯಾಚಾರ ಮಾಡಿದೆ. ಅಷ್ಟು ಮಾತ್ರವಲ್ಲದೆ ಈ ವಿಷಯವನ್ನ ಹೊರಗಡೆ ಹೇಳಿದ್ರೆ ಆ ವಿಡಿಯೋವನ್ನ ಇಂಟರ್ನೆಟ್ ನಲ್ಲಿ ಪಬ್ಲಿಷ್ ಮಾಡಿಬಿಡ್ತೀನಿ ಅಂತ ಹೆದರಿಸಿದೆ. ನನಗೆ ಆ ಸಂಗೀತ ಕಾಲೇಜ್ ನಲ್ಲಿ ಅಡ್ಮಿಷನ್ ಆದಾಗಿನಿಂದನೇ ಕಣ್ಣಿತ್ತು. ಅಷ್ಟಕ್ಕೂ ನಾನು ಯಾಕೆ ನಿನಗೆ ಅಬಾರ್ಷನ್ ಮಾಡಿ ಸುಮ್ನೆ ಹೆಲ್ಪ್ ಮಾಡ್ಲಿ? ಸಂಗೀತಳ ಜೊತೆ ಹೇಗಾದ್ರೂ ಮಾಡಿ ಇಂಟಿಮೇಟ್ ಆಗಬೇಕು ಅಂತ ವೇಟ್ ಮಾಡ್ತಿದ್ದ ನನ್ನ ಬಳಿ ನೀನು ಬಂದು ಸಿಕ್ಕಿ ಹಾಕಿಕೊಂಡೆ. ನೋಡು, ನಾನು ನಿನಗೆ ಅಬಾರ್ಷನ್ ಮಾಡಿ ಸಹಾಯ ಮಾಡಿದ್ದೀನಿ. ನೀನು ಸಂಗೀತಳ ಈ ವಿಷಯವನ್ನ ಯಾರಿಗೂ ಕೂಡ ಹೇಳದೆ ನನಗೆ ಸಹಾಯ ಮಾಡುವಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇದೇ ಆ ದಿನ ನಡೀತಿತ್ತು. ಸಂಗೀತ ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿದ್ದ ಕಾರಣ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೊಲೀಸರು ಈ ಕೇಸನ್ನ ಕ್ಲೋಸ್ ಮಾಡಿಬಿಟ್ರು. ನಾನು ಮೆಡಿಕಲ್ ಓದಿ ಕಾಲೇಜ್ ಮುಗಿದ ಬಳಿಕ ನೀನು ನನ್ನ ಬಳಿ ಬಂದು ಪ್ರಪೋಸ್ ಮಾಡಿದೆ. ಇದಾದ ನಂತರ ನಾನು ಹಳೆಯದ್ದನ್ನೆಲ್ಲ ಮರೆತು ನಿನ್ನ ಪ್ರೀತಿಯಲ್ಲಿ ಹಾಗೂ ಕೆಲಸ ಮಾಡ್ತಾ ಎಲ್ಲವನ್ನ ಮರೆತಿರುವಾಗಲೇ ಆತ ಮೊನ್ನೆ ನನಗೆ ಮತ್ತೆ ಮೆಸೇಜ್ ಮಾಡಿ ಬಂದು ಮೀಟ್ ಮಾಡು ಅಂತ ಹೇಳ್ದ. ಇದೇ ನಿಜವಾಗಿಯೂ ನಡೆದ ವಿಷಯ ಅಂತ ರಿತು ತುಂಬಾನೇ ಅಳುತ್ತಾ ಸಂಜಯ್ಗೆ ಹೇಳ್ತಾಳೆ. ಸ್ನೇಹಿತರೆ, ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಈಗ ರಿವೀಲ್ ಆಗುತ್ತೆ. ಸಂಜಯ್ ಹೇಳ್ತಾನೆ, ಸಂಗೀತ ಏನೋ ಯಾರಿಗೂ ಹೇಳದೆ ಸಾಯ್ಲಿಲ್ಲ, ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ನನಗೆ ಕಾಲ್ ಮಾಡಿದ್ಲು. ಆದ್ರೆ ನಾನು ಹೋಗಿ ಅವಳನ್ನ ಕಾಪಾಡೋಷ್ಟರಲ್ಲಿ ಆಕೆ ಆಗಲೇ ಸತ್ತು ಹೋಗಿದ್ಲು. ಅಷ್ಟಕ್ಕೂ ಆ ದೇವರಾಜ್ ಕೈಯಿಂದ ಅತ್ಯಾಚಾರ ಆಗಿ ಆತ್ಮಹತ್ಯೆ ಮಾಡಿಕೊಂಡ ಆ ಸಂಗೀತ ಬೇರೆ ಯಾರು ಅಲ್ಲ, ಆಕೆ ನನ್ನ ಸ್ವಂತ ತಂಗಿನೇ ಅಂತ ಹೇಳ್ತಾನೆ. ಇದನ್ನ ಕೇಳಿದ ರಿತುಗೆ ಮತ್ತಷ್ಟು ಶಾಕ್ ಆಗುತ್ತೆ. ಹೀಗೆ ಹೇಳುತ್ತಲೇ ಸಂಜಯ್ ರಿತುಳನ್ನ ಕರೆದುಕೊಂಡು ಆ ಹಳೆಯ ಬಿಲ್ಡಿಂಗ್ ನ ಟೆರೆಸ್ ನ ಮೇಲೆ ಬರ್ತಾನೆ. ಆಗಲೇ ಈ ಸಂಜಯ್ ಆ ದೇವರಾಜ್ನನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಬಂದು ಕಟ್ಟಿ ಹಾಕಿರ್ತಾನೆ. ರಿತು, ನಿಮ್ಮಿಬ್ಬರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ನಾನು ಕಳೆದ 369 ದಿನಗಳಿಂದ ಪ್ಲಾನ್ ಮಾಡ್ತಿದ್ದೀನಿ. ನಿನ್ನನ್ನ ಕೂಡ ಈ ಪ್ರೊಫೆಸರ್ನ ಜೊತೆ ಕೊಲೆ ಮಾಡಬೇಕು ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ನೀನು ನನ್ನ ತಂಗಿ ಸಂಗೀತಳ ಸಾವಿನಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ. ನಿನ್ನನ್ನ ಬಳಸಿಕೊಂಡೆ ಈ ದೇವರಾಜ್ನನ್ನ ಲಾಕ್ ಮಾಡಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದೆ ಅಂತ ಹೇಳ್ತಾ ಈತ ಮೊದಲಿನಿಂದ ಮಾಡಿದ ಒಂದೊಂದು ಕೆಲಸಗಳನ್ನ ಹೇಳ್ತಾನೆ. ರಿತು ಫ್ಯಾಮಿಲಿಯವರು ವಾಸ ಮಾಡ್ತಿದ್ದ ಅಪಾರ್ಟ್ಮೆಂಟ್ಗೆ ಈ ಸಂಜಯ್ ಬಾಡಿಗೆಗೆ ಹೋಗಿರ್ತಾನೆ. ದಿನಗಳು ಕಳೆದಂತೆ ರಿತುಳನ್ನ ಮಾತನಾಡಿಸುತ್ತಾ ಆಕೆಗೆ ಸಹಾಯ ಮಾಡುತ್ತಾ ಆಕೆಗೆ ಮತ್ತಷ್ಟು ಹತ್ತಿರವಾಗಿ ಆಕೆ ತನ್ನನ್ನ ಪ್ರೀತಿ ಮಾಡುವ ರೀತಿ ಮಾಡಿಕೊಂಡಿರ್ತಾನೆ. ಈ ರಿತು ತನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಆದ ನಂತರ ಸಂಜಯ್ ಆ ದೇವರಾಜ್ನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆ ದಿನ ದೇವರಾಜ್ ಕಿಡ್ನಾಪ್ ಆಗೋದಕ್ಕೂ ಮುಂಚೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾಗ ಅವನ ಕಾರ್ ಕೆಟ್ಟೋಗಿರುತ್ತೆ. ಆತ ರಸ್ತೆಯಲ್ಲಿ ನಿಂತು ಬೇರೆ ಕಾರುಗಳಿಗೆ ಲಿಫ್ಟ್ ಅನ್ನ ಕೇಳ್ತಿದ್ದಾಗ ಅವನನ್ನೇ ಫಾಲೋ ಮಾಡ್ತಾ ಹೋಗ್ತಿದ್ದ ಈ ಸಂಜಯ್ ಅವನನ್ನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ. ಹೀಗೆ ಆ ದೇವರಾಜ್ನನ್ನ ಕಿಡ್ನಾಪ್ ಮಾಡಿಕೊಂಡು ಸಿಟಿಯಿಂದ ತುಂಬಾ ದೂರ ಕರೆದುಕೊಂಡು ಹೋಗ್ತಾನೆ. ನಂತರ ರಾತ್ರಿ ಸುಮಾರು 10 ಗಂಟೆ ಹೊತ್ತಿಗೆ ಅವನ ಬಳಿದ ಮೊಬೈಲ್ ಅನ್ನ ಕಿತ್ಕೊಂಡು ಅದನ್ನ ಸ್ವಿಚ್ ಆನ್ ಮಾಡಿ ರಿತುಗೆ ಮೆಸೇಜ್ ಮಾಡ್ತಾನೆ. ಸ್ನೇಹಿತರೆ, ಈ ಸಂಜೆ ರಿತುಗೆ ಯಾಕೆ ಮೆಸೇಜ್ ಮಾಡಿದ್ದ ಅಂದ್ರೆ ಆಕೆಯನ್ನ ಕೂಡ ಈ ಕೇಸ್ ನಲ್ಲಿ ಇನ್ವಾಲ್ವ್ ಮಾಡ್ಬೇಕು ಅಂತ. ಜೊತೆಗೆ ಆ ದಿನ ರಾತ್ರಿ ರಿತುಳ ಮನೆಗೆ ಹೋಗಿ ಆಕೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕೂಡ ಈ ಸಂಜಯ್ನೇ. ಆ ದಿನ ಬೇಕಂತಲೇ ಈ ಸಂಜಯ್ ದೇವರಾಜ್ನ ರಕ್ತವನ್ನ ರಿತುಳ ಮನೆಯ ಗೋಡೆಯ ಮೇಲೆ ಹಾಕಿ ಬಂದಿರ್ತಾನೆ. ಜೊತೆಗೆ ಹಿಂದಿನ ದಿನ ಆ ಡಾಕ್ಟರ್ ದೇವರಾಜ್ ತನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಪೊಲೀಸರಿಗೆ ಕಾಲ್ ಮಾಡಿದ್ದ ಅಲ್ವಾ. ಅಷ್ಟಕ್ಕೂ ಆಗ ಆ ದೇವರಾಜ್ ಈ ಸಂಜಯ್ ಜೊತೆ ಇರೋದೇ ಇಲ್ಲ. ಅಷ್ಟು ಮಾತ್ರವಲ್ಲದೆ ಸ್ವಲ್ಪ ಸಮಯದ ಮುಂಚೆ ರಿತುಳನ್ನ ಆಕೆಯ ಮನೆಯಿಂದ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದು ಕೂಡ ಈ ಸಂಜಯ್ನೇ.
ಈಗ ಸಂಜಯ್ ರಿತುಗೆ ಹೇಳ್ತಾನೆ, ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನ ಕೂಡ ಈಗಲೇ ಕೊಲೆ ಮಾಡಬಹುದು, ಆದ್ರೆ ನೀನು ನಾನು ಹೇಳಿದ ಹಾಗೆ ಕೇಳಲೇಬೇಕು ಅಂತ ಆಕೆಗೆ ಹೆದರಿಸಿ ಡಾಕ್ಟರ್ ಬಳಿ ಬರ್ತಾನೆ. ನಿಮ್ಮಂತವರಿಗೆ ಈ ಭೂಮಿಯ ಮೇಲೆ ಬದುಕೋದಕ್ಕೆ ಅರ್ಹತೆನೇ ಇಲ್ಲ, ನೀನು ಸಾಯುವ ಸಮಯ ಬಂತು ಅಂತ ಹೇಳ್ತಾ ಆತನನ್ನ ಅಲ್ಲೇ ಇದ್ದ ಒಂದು ಕಬ್ಬಿಣದ ರಾಡ್ ನ ಮೇಲೆ ಬೀಳಿಸಿ ಅವನನ್ನ ಸಾಯಿಸಿ ಬಿಡ್ತಾನೆ. ನಂತರ ರಿತುಗೆ ಪೊಲೀಸರಿಗೆ ಕಾಲ್ ಮಾಡೋದಕ್ಕೆ ಹೇಳಿ ಬಂದು ನನ್ನನ್ನ ಕಾಪಾಡಿ ಕಾಪಾಡಿ ಅಂತ ಕೂಗಿಕೋ ಅಂತ ಹೇಳ್ತಾನೆ. ಪೊಲೀಸರು ಇಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದಾಗ ಈ ದೇವರಾಜ್ ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಅಂತ ಕಿಡ್ನಾಪ್ ಮಾಡಿಕೊಂಡು ಇಲ್ಲಿಗೆ ಕರೆದುಕೊಂಡು ಬಂದಿದ್ದ, ಅವನಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಆತ ಕಬ್ಬಿಣದ ರಾಡ್ ನ ಮೇಲೆ ಬಿದ್ದು ಸತ್ತು ಹೋದ ಅಂತ ಹೇಳ್ಬೇಕು. ಒಂದು ವೇಳೆ ನೀನು ಏನಾದ್ರೂ ಸುಳ್ಳನ್ನ ಹೇಳಿದ್ರೆ ನಾನು ಜೈಲಿಗೆ ಹೋಗಿ ಬಂದಾದ್ರೂ ಕೂಡ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸುತ್ತಾನೆ. ಈಗ ಈ ರೀತಿ ಪೊಲೀಸರಿಗೆ ಕಾಲ್ ಮಾಡಿದ ಕಾರಣ ಅವರು ಅಲ್ಲಿಗೆ ಬರುವಷ್ಟರಲ್ಲಿ ಈ ಸಂಜಯ್ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಇಷ್ಟೆಲ್ಲ ಪ್ಲಾನ್ ಮಾಡಿ ಆ ದೇವರಾಜ್ ನನ್ನ ಕೊಲೆ ಮಾಡಿದ ನಂತರ ಕತೆ ಈಗ ರಿಯಲ್ ಟೈಮ್ಗೆ ಬರುತ್ತೆ. ಆ ಸಂಗೀತಾಳ ಫೋಟೋವನ್ನ ನೋಡಿದ ಸಂಜಯ್ ಹಾಗೂ ರಿತು ಆ ಹುಡುಗಿ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್, ಸರಿ ನೀವಿಬ್ರು ಇಲ್ಲಿಂದ ಹೊರಟು ಹೋಗಿ, ನಾನು ಈ ಕೇಸನ್ನ ಮುಂದಕ್ಕೆ ನೋಡಿಕೊಳ್ತೀನಿ ಅಂತ ಅವರನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಸಂಜಯ್ ರಿತುಳನ್ನ ಅವಳ ಮನೆಯ ಬಳಿ ಕರೆದುಕೊಂಡು ಬಂದು ಕಾರ್ನಿಂದ ಗೆಟ್ ಔಟ್ ಅಂತಾನೆ. ನಾವಿಬ್ರು ಹಲವು ದಿನಗಳಿಂದ ಪ್ರೀತಿ ಮಾಡ್ತಿದ್ರು ಕೂಡ ನೀನು ನನ್ನನ್ನ ನಿಜವಾಗಿಯೂ ಪ್ರೀತಿ ಮಾಡಿದ್ದೆ ಅಂತ ನನಗೆ ಗೊತ್ತು. ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿರುವ ವ್ಯಕ್ತಿ ಸಡನ್ ಆಗಿ ನಮ್ಮಿಂದ ದೂರ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ನಿನಗೂ ಕೂಡ ಗೊತ್ತಾಗ್ಬೇಕು. ನಾನು ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಳ್ತಿದ್ದೀನಿ. ನನ್ನ ತಂಗಿಯ ಸಾವಿಗೆ ಇಂಡೈರೆಕ್ಟ್ ಆಗಿ ಕಾರಣಳಾದ ನಿನಗೆ ಇದೆ ನಾನು ಕೊಡ್ತಿರುವ ಶಿಕ್ಷೆ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗಿ ಬಿಡ್ತಾನೆ. ಇದನ್ನ ಕೇಳಿದ ರಿತು ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ತಿಂಗಳುಗಳ ನಂತರ ಸಂಜಯ್ ಹಾಗೂ ಇನ್ಸ್ಪೆಕ್ಟರ್ ಒಂದು ಜಾಗದಲ್ಲಿ ಭೇಟಿ ಮಾಡಿ ಒಬ್ಬರನ್ನೊಬ್ಬರು ನೋಡಿ ಸ್ಮೈಲ್ ಮಾಡ್ತಾರೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಇವರಿಬ್ಬರ ಸ್ಮೈಲ್ ನೋಡಿದ ನಮಗೆ ಬಹುಶಃ ಇನ್ಸ್ಪೆಕ್ಟರ್ಗೆ ಮೊದಲೇ ಎಲ್ಲ ಗೊತ್ತಿದ್ದು ಸಂಜಯ್ಗೆ ಈ ಕೇಸ್ನಲ್ಲಿ ಹೆಲ್ಪ್ ಮಾಡಿದ್ದ ಅಂತ ಅನ್ಸುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.